ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ಗಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತು ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು, ಸ್ಮಾಲ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಡಬಲ್ ಕಲರ್ ಅಥವಾ ಡ್ಯುಯಲ್ ಕಲರ್ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ಒಂದು ಕುಚ್ಚು ಡಿಸೈನ್ಸು, ಸ್ಯಾರಿ ಟಸಲ್ಸ್ ಅಂತ ಕೂಡ ಹೇಳ್ಬೋದು. ಇದಕ್ಕೆ ನೀವು 300ಇಂದ 350ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದಕ್ಕೆ ನೋಡಿ, ನಾನು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಹಾಗೆ 2 ಕಲರ್ ಕುಚ್ಚು ಕಟ್ಕೊಳ್ಳೋಕ್ಕೆ ಸಿಲ್ಕ್ ಥ್ರೆಡ್ಡು, ಜರಿ ದಾರ, 2 ದೊಡ್ಡ ಕಣಿನ ಸೂಜಿ, ಕತ್ರಿ ಮತ್ತು 6 ಎಳೆ ದಾರ ನಾನು ಎಣೆದಿಟ್ಕೊಂಡಿದ್ದೀನಿ. ನೋಡಿ, ನಾನು ಈ ರೀತಿಯಲ್ಲಿ, ಇದು ಬೇಸ್ ಲೈನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. 4 ಚೈನ್ ಗ್ಯಾಪು ಮತ್ತು 4 ಬಾರಿ ಲಾಕ್ ಬರುತ್ತೆ. 3 ಬೀಡ್ಸ್ ಮಧ್ಯದಲ್ಲಿ ಸ್ಮಾಲ್ ಬೀಡ್ಗಳನ್ನ ಹಾಕ್ಕೊಂಡಿರುವಂಥದ್ದು. ಸೊ ಡಿಸೈನ್ ನೋಡಿದ್ರೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಎಲ್ರಿಗೂ. ಹಾಗಾಗಿ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೆ. ಇದು ಜಸ್ಟ್ ನಾನು ಸ್ಯಾರಿ ಟಸಲ್ಸ್ನ ಯಾವ ರೀತಿ ಕಟ್ಟಿದ್ದೀನಿ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇರೋದು ಈ ವಿಡಿಯೋದಲ್ಲಿ. ಸೊ ನೋಡಿ, ನಾನಿಲ್ಲಿ 2 ಕಲರ್ ದಾರ ತೊಗೊಂಡಿದ್ದೀನಿ. ಈ ದಾರ ಬಂದು ನಾನು 50 ಎಳೆ ದಾರ ತೊಗೊಂಡಿರುವಂಥದ್ದು. ಸೊ ಯೂಶ್ವಲಿ ನಾನು 80-90 ಎಳೆ ದಾರ, ಅದನ್ನು ಡಬಲ್ ಮಾಡಿದಾಗ ನಮಗೆ 180 ಎಳೆ ಈ ರೀತಿ ದಾರ ತೊಗೊಳ್ತೀನಿ. ಬಟ್ ಇಲ್ಲಿ ನಾನಿದು 50 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಇದು 50 ಎಳೆ ದಾರ ಅಂದರೆ ಡಬಲ್ ಮಾಡಿದಾಗ ನಮಗೆ 100 ಎಳೆ ಆ ರೀತಿಯಲ್ಲಿ ಆಗಿರುತ್ತೆ. ನೋಡಿ, ಈಗ ಸ್ಟಾರ್ಟಿಂಗಲ್ಲಿ ಏನು ನಾವು 4 ಚೈನ್ ಗ್ಯಾಪ್ ಹಾಕಿದ್ದೀವಲ್ಲ, ಅದರೊಳಗಡೆಗೆ ನಾನು ಈ ರೀತಿ ಸೂಜಿನ ತಗೊಳ್ತಾ ಇದ್ದೀನಿ. ಕೆಳಗಡೆಯಿಂದ ಮೇಲಕ್ಕೆ, ಅಂದರೆ ಹಿಂದೆಯಿಂದ ಮೇಲ್ಗಡೆಗೆ ತಗೊಂಡ್ರೆ ಅದು ಮುಂದೆಗೆ ಬರುತ್ತೆ, ಆ ರೀತಿಯಲ್ಲಿ ತಗೊಳ್ಳೋದು. ಸೊ ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ಎಕ್ಸ್ಟ್ರಾ ಗಂಟು ಹಾಕ್ಕೊಳ್ತೀನಿ, ಅದನ್ನು ಕುಚ್ಚೊಳಗಡೆಗೆ ಸೇರಿಸ್ಕೋಬೋದು ಅನ್ನೋದನ್ನು. ಸೊ ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ, ಯಾವ ರೀತಿ ಅದನ್ನು ಒಳಗಡೆಗೆ ಸೇರಿಸ್ಕೊಂಡು ಕಟ್ಕೊಳ್ಳೋದು ಬಿಚ್ಚೋಗದಿರೋ ರೀತಿಯಲ್ಲಿ ಅಂತ. ನೋಡಿ, ಈ ಥ್ರೆಡ್ಡನ್ನು ಈ ರೀತಿ ಮಧ್ಯದಲ್ಲಿ ಕೂರಿಸ್ಕೊಳ್ಳಿ. ಕುಚ್ಚನ್ನು ಸೇರಿಸ್ಕೊಂಡಿದ್ದಾದಮೇಲೆ ಆಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟು ಈ ಎಕ್ಸ್ಟ್ರಾ ಥ್ರೆಡ್ನ ನಾವು ಈ ಕಡೆಗೆ ತಗೊಂಡಿರೋದನ್ನು ಸ್ವಲ್ಪ ಮೇಲಕ್ಕೆ ಇಟ್ಕೊಂಬಿಡಿ. ಇವಾಗ ನಾರ್ಮಲ್ ನೀಡಲ್ಗೆ ನಾನು 2 ಎಳೆ ಜರಿ ದಾರ ತೊಗೊಂಡಿದ್ದೀನಿ. ಆ ಜರಿ ದಾರನ ನಾವು ಏನು ಕುಚ್ಚನ್ನ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ, ಆದರೂ ಹಿಂದೆಯಿಂದ ಸೂಜಿನ ಮೇಲಕ್ಕೆ ಎತ್ಕೋಬೇಕು. ಹಿಂದೆಯಿಂದ ಈ ರೀತಿ ಸೂಜಿನ ಮೇಲಕ್ಕೆ ಎತ್ಕೊಳ್ಳಿ. ಜರಿ ದಾರ ನೋಡಿ, ಸ್ವಲ್ಪ ಹಿಂದ್ಗಡೆ ನೀವು ಫಿಂಗರ್ಸಲ್ಲಿ, ಬೆರಳುಗಳಲ್ಲಿ ಹೋಲ್ಡ್ ಮಾಡ್ಕೋಬೇಕು, ಇಟ್ಕೊಂಡು ಮೊದಲು 1 ರೌಂಡು ಈ ರೀತಿ ಸುತ್ಕೊಂಡಿದ್ದಾದಮೇಲೆ 2ನೇ ರೌಂಡು ಸುತ್ಕೊಳ್ಳುವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ, ಅದನ್ನು ಕುಚ್ಚು ಹಿಂಭಾಗಕ್ಕೆ ಕೂರಿಸ್ಕೋಬೇಕು. ಈ ರೀತಿ ನೋಡಿ, ಹಿಂದಕ್ಕೆ ಕೂರಿಸ್ಕೊಂಡು ಆಮೇಲೆ 2ನೇ ರೌಂಡ್ ಸುತ್ಕೋಬೇಕು. 2 ರೌಂಡು ಸುತ್ಕೊಂಡಿದ್ದಾದಮೇಲೆ 2 ಗಂಟುಗಳು, ಅಂದರೆ ಸರ್ಗುಂಟಿಗೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ 2 ಗಂಟುಗಳನ್ನ ಹಾಕ್ಕೊಂಡು ಕಟ್ಕೋಬೇಕು. 2 ಬಾರಿ ಆ ರೀತಿ ಗಂಟು ಹಾಕ್ಕೊಳ್ಳಿ, ಟೈಟಾಗಿ ಹಾಕ್ಕೋಬೇಕು. ಆಮೇಲೆ ನೀವು ಟೈಟಾಗಿ ಹಾಕ್ಕೊಳ್ತೀರಿ ಅಂದ್ಬಿಟ್ಟು ತುಂಬ ಫೋರ್ಸಲ್ಲಿ ಎಳೆಯೋಕ್ಕೆ ಹೋಗಬೇಡಿ. ಜರಿ ದಾರ ಕಟ್ಟಾಗಿಬಿಡುತ್ತೆ. ಕಟ್ಟಾದರೆ ನೀವು ಪೂರ್ತಿ ಬಿಚ್ಬಿಟ್ಟು ಮೊದಲಿಂದ ಗಂಟು ಹಾಕ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ ನಿಧಾನವಾಗಿ ಟೈಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಅದಾದಮೇಲೆ ಕುಚ್ಚನ್ನ ಉಲ್ಟಾ ಮಾಡ್ಕೊಳ್ಳಿ. ಹಿಂದೆ ಭಾಗದಲ್ಲಿ ಗಂಟು ಒಳಗಡೆಯಿಂದ, ಜರಿ ದಾರದ ಗಂಟು ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಸೂಜಿನ ಕೆಳಗೆತ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಜರಿ ದಾರ ಕೂಡ ಬಿಚ್ಚೋಗೋದಿಲ್ಲ. ಕೊನೆಗೆ ನಿಮಗೆ ಎಷ್ಟು ಉದ್ದ ಕುಚ್ಚು ಬೇಕು ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ತುಂಬ ಉದ್ದ ಕುಚ್ಚುಗಳು ಬೇಡ, ಮೀಡಿಯಮ್ ಲೆಂತ್ ಇರಬೇಕು. ನೋಡಿ, ಈ ರೀತಿ ಅದಕ್ಕೆ ನಾವು ಅಂಟಿಸ್ಕೋಬೇಕು ಅನ್ನೋದೇ ಇಲ್ಲ, ಅದರೊಳಗಡೆ ಹಾಕಿ ಸೇರಿಸ್ಕೊಂಡಿದೆ. ಎಷ್ಟು ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ ನೋಡಿ. ಒಂಚೂರು ಗೊತ್ತಾಗೋದು ಇಲ್ಲ, ಬಿಚ್ಚೋಗೋದು ಇಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಈ ರೀತಿ ನಾವು ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ನಾನು ನಿಮಗೆ ಹೇಳಿದೆ ಡಬಲ್ ಕಲರ್ ಅಂತ ಹೇಳಿ ಸಿಂಗಲ್ ಕಲರಲ್ಲಿ ಕುಚ್ಚು ಕಟ್ತಾ ಇದ್ದೀನಿ ಅನ್ಕೋಬೋದು. ಸೊ ಇದು ನಾನು ಫಸ್ಟು ಸಿಂಗಲ್ ಕಲರಲ್ಲಿ ಕುಚ್ಚುಗಳನ್ನ ಕಟ್ಕೊಂಡು ಹೋದ್ಮೇಲೆ ನೆಕ್ಸ್ಟು ಅದನ್ನು ಡಬಲ್ ಕಲರ್ ಯಾವ ರೀತಿ ಮಾಡೋದು ನಾನು ತೋರಿಸ್ತೀನಿ. ಮತ್ತು ಕುಚ್ಚುಗಳನ್ನ ಕಟ್ಟೋದಕ್ಕೆ ಮುಂಚೆ ನಾವು ಏನು ಸಿಲ್ಕ್ ಥ್ರೆಡ್ನ ಸುತ್ಕೋತೀವಲ್ಲ, ಅದನ್ನ ಮೊದಲು ಐರನ್ ಮಾಡಿಬಿಡಿ. ನೀಟಾಗೆ ಐರನ್ ಮಾಡಿಕೊಂಡು ಆಮೇಲೆ ಕುಚ್ಚುಗಳನ್ನ ಕಟ್ಟಿದ್ರೆ ನೋಡಿ, ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಮತ್ತು ನಿಮಗೆ ಕುಚ್ಚುಗಳು ಬೇಗ ಸುಕ್ಕಾಗಲ್ಲ, ಹಾಳಾಗಲ್ಲ. ಯಾಕೆ ಅಂದರೆ ನಾವು ಐರನ್ ಮಾಡಿರ್ತೀವಲ್ಲ, ಆವಾಗ ಒಂದದು ಸ್ಟ್ರೈಟ್ ಆಗಿ ಬಂದಿರುತ್ತೆ ಅಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಏಕೆಂದರೆ ನಾವು ಉಂಡೆನಲ್ಲಿ ಬಂದಿರುತ್ತೆ ಕುಚ್ಚು ಥ್ರೆಡ್ಡು, ಅದನ್ನು ನಾವು ಸುತ್ಕೊಂಡಾಗ ತುಂಬ ರಿಂಕಲ್ಸ್ ಇರುತ್ತೆ, ಕರ್ಲಿ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನೀಟಾಗಿ ಕಾಣಿಸ್ಬೇಕಂದ್ರೆ ನೀಟಾಗೆ ಐರನ್ ಮಾಡಿಕೊಂಡು ನಾವು ಕುಚ್ಚನ್ನ ಕಟ್ಕೊಟ್ರೆ ಚೆನ್ನಾಗಿ ಅನಿಸುತ್ತೆ, ಕಸ್ಟಮರ್ಗೂ ಚೆನ್ನಾಗಿ ಅನಿಸುತ್ತೆ, ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ.
ಸೊ ಹಾಗಾಗಿ ಆ ರೀತಿ ಮಾಡ್ಕೊಳ್ಳಿ. ಮತ್ತು ನೋಡಿ ಇದೇ ರೀತಿ ಕುಚ್ಚುಗಳನ್ನ ಕಟ್ಕೊಂಡು ಹೋಗಬೇಕು. ಮೊದಲು ಒಂದು ಕಲರ್ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೊಂಡು ಹೋಗಬೇಕು. ಮತ್ತು ನಾವು ಏನು 187 ದಾರ ತಗೊಳ್ತೀವಲ್ಲ ಯೂಶ್ವಲಿ, ಅದನ್ನು ಅರ್ಧ ಭಾಗ ಮಾಡ್ಕೋಬೇಕು. ಈಗ 2 ಕಲರಿಗೆ ನೋಡಿ, ಇವಾಗ ನಾನು ಒಂದು ಕಲರ್ ಕುಚ್ಚನ್ನ ಒಂದಷ್ಟು ಕಟ್ಕೊಂಡಿದ್ದಾಗಿದೆ. ಇವಾಗ ನೆಕ್ಸ್ಟು ಇನ್ನೊಂದು ಕಲರ್ ಕುಚ್ಚು ಕಟ್ಕೊಳ್ಳೋದು ಹೇಗೆ, ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ. ನೆಕ್ಸ್ಟು ಇದ್ರದ್ದು ಆಪೋಸಿಟ್ ಕಲರ್ ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಕೂಡ ಅಷ್ಟೇ ಸೇಮ್, ಈಗ ನಾವು ಏನು ಈ ರಾಮ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀವಲ್ಲ ಅಷ್ಟೇ ಎಳೆ ಇದನ್ನು ಕೂಡ ತಗೊಳ್ಬೇಕು. ಆಮೇಲೆ ತುಂಬ ದಪ್ಪ ಅಲ್ಲ, ಈಗ 99 ಎಳೆ ಡಿವೈಡ್ ಮಾಡ್ಕೊಂಬಿಡಿ ನೀವು, ಆ ರೀತಿ ಮಾಡ್ಕೋಬೇಕಾಗುತ್ತೆ. ನಾನು ಆ್ಯಕ್ಚುಲಿ 100 ಮಾಡ್ಕೊಂಡಿದ್ದೀನಿ ನೋಡಿ. 100 ಎಳೆ 100 100 200 ಆಗುತ್ತೆ ಫೋಲ್ಡ್ ಮಾಡಿದಾಗ. ಅದು 2 200 ಅಂದರೆ 400 ಆಗುತ್ತೆ. ಸೊ 100 ಎಳೆ ದಾರ ಇದೆ. ಇವಾಗ ನಾನು ಏನು ಫಸ್ಟ್ ಕುಚ್ಚು ಕಟ್ಟಿದೆ ಅಲ್ಲ, ಅದ್ರ ಪಕ್ಕ ಸ್ಪೇಸ್ ಬಿಟ್ಟಿದ್ನಲ್ಲ, ಆ ಸ್ಪೇಸಲ್ಲಿ ನಾನು ಇವಾಗ ಈ ಕಲರ್ ಥ್ರೆಡ್ನ ಕಟ್ಕೋತಾ ಇರೋದು ನೋಡಿ, ಈ ರೀತಿ. ಆಮೇಲೆ ಕುಚ್ಚು ಪಕ್ಕದ್ದು ನಾವು ಕಟ್ಟಿದ್ದೀವಲ್ಲ, ಅದು ಎಷ್ಟುದ್ದ ಇದೆ ನೋಡಿಕೊಂಡು ಅಷ್ಟುದ್ದಕ್ಕೆ ಕರೆಕ್ಟಾಗೆ ಕುಚ್ಚನ್ನ ಕಟ್ಕೋಬೇಕು. ಸೊ ಹಿಂದೆದು ಥ್ರೆಡ್ ಏನು ಬರುತ್ತೆ ಅದನ್ನು ಅಲ್ಲಿಗೆ ನಿಲ್ಲಿಸ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಕಟ್ಕೊಳ್ಳಿ. ಆ್ಯಂಡ್ ಕಲರ್ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿದೆ. ಏನು ರಾಮ ಗ್ರೀನ್ಗೆ ಪಿಂಕು ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡಬಲ್ ಕಲರ್ ಯೂಶ್ವಲಿ 4 ಚೈನ್ ಗ್ಯಾಪ್ ಒಳಗಡೆಗೆ ನಾವು ಒಂದೇ ಕುಚ್ಚನ್ನು ಏನು ನಾವು 187 ದಾರ ತೊಗೊಂಡು ಕುಚ್ಚನ್ನ ಕಟ್ಕೊಳ್ತೀವಿ ಈ ರೀತಿ ಹೇಳ್ತೀವಲ್ಲ, ಅದನ್ನು ನಾನಿಲ್ಲಿ ಡಿವೈಡ್ ಮಾಡಿ 2 ಕಲರ್ ಮಾಡಿಕೊಂಡು ಅದನ್ನು ಕುಚ್ಚನ್ನ ಕಟ್ತಾ ಇರೋವಂಥದ್ದು. ಇದೊಂಥರ ಡಿಫ್ರೆಂಟಾಗೆ ಕಾಣಿಸುತ್ತೆ ನಿಮಗೆ. ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಯಾವ ರೀತಿ ಬರ್ಬೋದು ಈ ರೀತಿ ಒಂದು ಮಾಡಿದ್ರೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಟ್ರೈ ಮಾಡಿ ನೋಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ ಪರ್ಸ್ನಲಿ. ನೀವು ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಬೇಕು ಅನ್ನೋರಿಗೆ ನೀವು ಈ ರೀತಿಯಾದಂಥ ಡಿಸೈನ್ಸ್ನ ಮಾಡಿಕೊಡ್ಬೋದು ನೀವು. ಈಗ ಸೇಮ್ ಫಸ್ಟ್ ಏನು ಕಲರ್ ಇದೆ ಆ ಕಲರ್ಗೆ ಉದ್ದಕ್ಕೆ ಕರೆಕ್ಟಾಗಿ ಅಷ್ಟೇ ಉದ್ದಕ್ಕೆ ಕರೆಕ್ಟಾಗಿ ನೋಡಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಅದನ್ನು ನೀಟಾಗಿ ಟ್ರಿಮ್ ಮಾಡಿಕೊಂಡು ಒಂದು ಲೆವೆಲ್ಲಾಗಿ ನೀಟಾಗಿ ಮಾಡ್ಕೋಬೇಕು ನೋಡಿ. 2 ಥ್ರೆಡ್ಡು ಒಂದೇ ಲೆಂತ್ಗೆ ಕಟ್ ಮಾಡಿಕೊಂಡು ನೀಟ್ ಫಿನಿಶಿಂಗ್ ಒಂದೇ ಸಮ ಕರೆಕ್ಟಾಗಿ ಬಂದಿದೆ. ಇದೇ ರೀತಿ ನಾವು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ ನೋಡಿ ಒಂದಷ್ಟು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ. ಹತ್ರಕ್ಕೆ ಮಧ್ಯದಲ್ಲಿ ಮೇಲ್ಗಡೆ ಬೀಡ್ಸ್ಗಳು ಕಾಣುತ್ತೆ, ಕೆಳಗಡೆ ತುಂಬ ಹತ್ತಿರದಲ್ಲಿ ಹೆವಿ ಗ್ಯಾಪ್ ಅಂತ ಏನಿಲ್ಲ, ತುಂಬ ನೀಟಾಗಿ ಬರುತ್ತೆ. ತುಂಬ ಜನರು ಹೇಳ್ತಾರೆ ನಮಗೆ ತುಂಬ ಜಾಸ್ತಿ ಗ್ಯಾಪ್ ಎಲ್ಲ ಕೊಡಬೇಡಿ, ಪಕ್ಕದಲ್ಲಿ ಕಟ್ಕೊಡಿ ಈ ರೀತಿ ಎಲ್ಲ ಹೇಳ್ತಾರಲ್ಲ, ಅವರಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಫೈನಲ್ ಲುಕ್ಕು ಇದು. ಫೈನಲ್ಲಾಗಿ ಕುಚ್ಚುಗಳೆಲ್ಲ ಕಟ್ಟಿದ್ದಾದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು ತೋರಿಸ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದು ನೀವು 350 ಖಂಡಿತ ಚಾರ್ಜಸ್ ಮಾಡ್ಬೋದು ಇದಕ್ಕೆ. ಈ ಡಿಸೈನು ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಹಾಗೆಯೇ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.